ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೀಶೋದಿಂದ ಕಾಟ್ ಸೆಟ್ ತರಿಸಿದ್ದೀನಿ 2 ಪೀಸು. ನೋಡಿ, ಈ ಕಲರಲ್ಲಿ ನಾನು ತರಿಸಿರೋದು ಲೈಟ್ ಲೈಮ್ ಕಲರ್ ವಿತ್ ಗ್ರೀನ್ ಕಲರ್ ಬಂದಿದೆ. ಕಾಟ್ ಸೆಟ್ ಇದು. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಡಿಸೈನು. ನೋಡಿ, ಫುಲ್ ಕಾಲರ್ ನೆಕ್ ಬಂದಿದೆ. ಇಲ್ಲೂ ಬಟನ್ಸ್ ಇದೆ. ಇವೆಲ್ಲ ಪ್ಲಾಸ್ಟಿಕ್ ಬಟನ್ಸು ಆ್ಯಂಡ್ ಇವೆಲ್ಲ ಓಪನ್ ಆಗುತ್ತೆ. ನೋಡಿ, ಈ ಥರ ಬಟನ್ಸ್ ಕೊಟ್ಟಿದ್ದಾರೆ. ಈ ಪೇಂಟ್ ಏನು ನೋಡ್ತಾ ಇದ್ದೀರಾ, ಅದು ಇನ್ಬಿಲ್ಟ್ ಪೇಂಟೇ, ಎಕ್ಸ್ಟ್ರಾ ಏನು ಮಾಡಿಲ್ಲ. ಅಂದರೆ ರನ್ನಿಂಗ್ ಕ್ಲೋತ್ಸಲ್ಲೇ ಈ ಪೇಂಟ್ ಬಂದಿರೋವಂಥದ್ದು. ಕೈ ತೋರಿಸ್ತೀನಿ ನೋಡಿ. ಇವಾಗ ಕೈಗೂ ಅದೇ ಸೇಮ್ ಪ್ರಿಂಟ್ ಕೊಟ್ಟಿದ್ದಾರೆ. ಮತ್ತು ಇದು ಬಂದು ಫುಲ್ ಕೈ ಬರುತ್ತೆ, ಅಂದರೆ ಫುಲ್ ಸ್ಲೀವ್ಸ್ ಬರುತ್ತೆ. ಇದಕ್ಕೂ ಬಟನ್ಸ್ ಕೊಟ್ಟಿದ್ದಾರೆ ನೋಡಿ. 2 ಸೈಡ್ ಈ ಥರ ಡಿಸೈನಲ್ಲಿದೆ. ಬಟ್ಟೆನೂ ಓಕೆ ಅಂದರೆ ಜಾಸ್ತಿ ತಿನ್ನಾಗೂ ಇಲ್ಲ, ತಿಕ್ಕಾಗೂ ಇಲ್ಲ. ಸ್ವಲ್ಪ ನನ್ನ ಕೈ ಕಾಣಿಸೋ ಥರ ಇದೆ ಅನಿಸುತ್ತೆ. ನೀವು ನೋಡ್ಬೋದು. ಇಲ್ಲಿ ಬ್ಯಾಕ್ ಸೈಡ್ ತೋರಿಸ್ತೀನಿ ಇದ್ರದ್ದು. ನೋಡಿ, ಬ್ಯಾಕ್ ಸೈಡು ಸೇಮ್ ಡಿಸೈನೇ ಇದೆ. ಬಿಕಾಸ್ ರನ್ನಿಂಗ್ ಕ್ಲೋತಲ್ಲೇ ಕಟ್ ಮಾಡಿರೋದ್ರಿಂದ ಸೇಮ್ ಡಿಸೈನೇ ಬರುತ್ತೆ. ಈ ಥರನೇ ಇದೆ. ಸ್ವಲ್ಪ ಬ್ಯಾಕ್ ಸೈಡಿಂದ ನೋಡಿದ್ರೆ ಇದು ತಿನ್ನಾಗಿದೆ ಅಂತ ಅನಿಸುತ್ತೆ. ನೋಡ್ಬೋದು ನೀವು. ಸ್ವಲ್ಪ ಟ್ರಾನ್ಸ್ಪರೆಂಟಾಗೇ ಇದೆ. ಒಳಗಡೆ ನೀವು ಹಾಕ್ಕೋಬೇಕಾದ್ರೆ ಸ್ಲಿಟ್ಸ್ ಹಾಕಿ ಹಾಕ್ಕೋಬೇಕು. ನೋಡಿ, ಹೀಗೆ ಬಂದಿದೆ ಇದು ಡಿಸೈನು. ಇದರದ್ದು ಈಗ ನಾನು ಪ್ಯಾಂಟ್ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ, ಇದ್ರದ್ದು ಪ್ಯಾಂಟು ಈ ಥರ ಬಂದಿದೆ. ಫ್ರಂಟಲ್ಲಿ ಏನು ಎಲಾಸ್ಟಿಕ್ ಏನು ಕೊಟ್ಟಿಲ್ಲ, ಬಟ್ ಬ್ಯಾಕ್ ಸೈಡಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಇದಕ್ಕೆ. ಮತ್ತು 2 ಸೈಡು ಪಾಕೆಟ್ ಬರುತ್ತೆ ನೋಡಿ. ಈ ಸೈಡು ಇದೆ ಮತ್ತು ಈ ಸೈಡು ಇದೆ. ಬಟ್ಟೆ ಸ್ವಲ್ಪ ತೆಳ್ಳಗಿದೆ ಅಂತಲೇ ನನಗೆ ಅನ್ನಿಸ್ತಾ ಇದೆ. ನೋಡಬೇಕು, ನಾನು ವೇರ್ ಮಾಡಿ ನೋಡ್ತೀನಿ. ನೋಡಿ, ನಿಮಗೆ ಕೈ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ಬಟ್ಟೆ ಕಾಟನ್ ಅಂತಲೇ ಅವ್ರು ಹೇಳಿದ್ದಾರೆ. ಫೀಲು ಅದೇ ಥರನೇ ಆಗ್ತಾಯಿದೆ. ಇದ್ರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಅವ್ರು ಚೆಕ್ಔಟ್ ಮಾಡ್ಬೋದು. ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೀಶೋಯಿಂದ ಕಾಟ್ ಸೆಟ್ ತರಿಸಿದ್ದೀನಿ. ನೋಡಿ, ಈ ಥರ ಡಿಸೈನಲ್ಲಿ ಬಂದಿದೆ. ಪ್ರೀವಿಯಸ್ಲಿ ಒಂದು ಡಿಸೈನ್ ತೋರಿಸಿದೆ ನಾನು. ಇದು ಇನ್ನೊಂದು ಥರ ಡಿಸೈನ್ ಬಂದಿದೆ. ಇದರದ್ದು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು, ಸೊ ಹಾಗಾಗಿ ನಾನು ತರಿಸಿರೋದು. ಈಗ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಇದು ಶರ್ಟು ಮತ್ತು ಪ್ಯಾಂಟು. ನೋಡಿ, ಇದು ಹೈ ಕಾಲರ್ ನೆಕ್ ಬಂದಿದೆ. ಫುಲ್ಲು ಬಟನ್ಸ್ ಇದೆ, ವುಡನ್ ಬಟನ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ಓಪನ್ ಆಗುತ್ತೆ. ಇದು ಬಂದು 3/4 ಲೆಂತ್ ಇರುವಂಥ ಸ್ಲೀವ್ಸ್ ಬರುತ್ತೆ. ಎಲ್ಲನೂ ಸೇಮ್ ರನ್ನಿಂಗ್ ಕ್ಲೋತಲ್ಲೇ ಕೊಟ್ಟಿರೋದ್ರಿಂದ ಬೇರೆ ಏನು ಡಿಸೈನ್ಸ್ ಇಲ್ಲ ಇದಕ್ಕೆ. ಕುರ್ತಿ ಮೇಲೆ ಶರ್ಟ್ ಏನು ಬರುತ್ತೆ, ಸ್ವಲ್ಪ ಶಾರ್ಟ್ ಕುರ್ತಿ ಲೆಂತಲ್ಲೇ ಬರುತ್ತೆ. ಅಂದರೆ ಸ್ವಲ್ಪ ನೀವೇನಾದ್ರು ಶಾರ್ಟ್ ಆಗಿದ್ದರೆ ನಿಮ್ಮ ನೀ ಲೆಂತ್ವರೆಗೂ ಬರುತ್ತೆ ಇದು ಕುರ್ತಿ. ಮತ್ತು ಸೈಡಲ್ಲಿ ಸ್ಲಿಟ್ಸ್ ಕೊಟ್ಟಿದ್ದಾರೆ. ಬಟ್ಟೆ ಒಂಥರ ರಫ್ ಆಗೇ ಇದೆ ಹೊರಗಡೆಯಿಂದ ಅಂತ ಹೇಳ್ಬೋದು. ಕಾಟನ್ ಮೆಟೀರಿಯಲ್ ಏನೂ ಅಲ್ಲ ಇದು. ಸ್ವಲ್ಪ ಮೀಡಿಯಮ್ ತಿನ್ನಾಗೇ ಇದೆ. ಇದು ಕಲರ್ ಡಾರ್ಕ್ ಆದ್ರಿಂದ ನಿಮಗೆ ಕಾಣಿಸಲ್ಲ ಟ್ರಾನ್ಸ್ಪರೆಂಟ್ ಆಗಿದೆಯೋ ಇಲ್ವೋ ಅಂತ. ಬ್ಯಾಕ್ ಸೈಡಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. ಇದು ಬ್ಯಾಕ್ ಸೈಡು ಸೇಮ್ ಡಿಸೈನೇ ಇದೆ. ಬಿಕಾಸ್ ಸೇಮ್ ಕ್ಲೋತಲ್ಲೇ ಬಂದಿರೋದ್ರಿಂದ ಸೇಮ್ ಡಿಸೈನೇ ಇದೆ, ಬೇರೆ ಏನು ಡಿಸೈನ್ಸ್ ಇಲ್ಲ. ಇದ್ರ ಫ್ಲವರ್ ಡಿಸೈನ್ ಇಷ್ಟ ಆದ್ರಿಂದ ನಾನು ಪರ್ಚೇಸ್ ಮಾಡಿರೋದು. ಮತ್ತು ನನಗೆ ಗೊತ್ತಿರೋಂಗೆ ಇದು ಒಂದೇ ಕಲರ್ ಅವೈಲೇಬಲ್ ಇದ್ದಿದ್ದು ಅದರೊಳಗೆ. ನೋಡಿ, ಪ್ಯಾಂಟು ಈ ಥರನೇ ಡಿಸೈನಲ್ಲಿ, ಸೇಮ್ ಪ್ಯಾಂಟ್ ಡಿಸೈನಲ್ಲೇ ಮಾಮೂಲಿ ಪಲಾಜೋ ಪ್ಲ್ಯಾಂಟ್ಸ್ ಎಲ್ಲ ಹೆಂಗೆ ಬರುತ್ತಲ್ಲ ಅದೇ ಡಿಸೈನಲ್ಲೇ ಇದೆ. 2 ಸೈಡು ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಮತ್ತು 1 ಸೈಡ್ ಮಾತ್ರ ಇದಕ್ಕೆ ಪಾಕೆಟ್ ಇದೆ. ಎರಡು ಸೈಡಲ್ಲೂ ಪಾಕೆಟ್ ಇಲ್ಲ. ಸೇಮ್ ಟಾಪಿಗೆ ಏನು ಬಟ್ಟೆ ಯೂಸ್ ಮಾಡಿದಾರಲ್ಲ ಅದೇ ಬಟ್ಟೆನೇ ಯೂಸ್ ಮಾಡಿದ್ದಾರೆ. ಲೆಂತು ಪರವಾಗಿಲ್ಲ, ಓಕೆ ಆಗೇ ಇದೆ. ಮೀಶೋಯಿಂದ ಕಾಟ್ ಸೆಟ್ ನಾನು ತರಿಸಿದ್ದೀನಿ. 3 ಪೀಸ್ ಸೆಟ್ಟು ಆಲ್ರೆಡಿ 2 ತೋರಿಸಿದ್ದೀನಿ. ಇದು ಲಾಸ್ಟ್ ಪೀಸ್ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇದು ಬಂದು ಶರ್ಟು. ಪ್ಯಾಂಟ್ ತೋರಿಸ್ತೀನಿ ಇವಾಗ ಹೇಗೆ ಬಂದಿದೆ ಅಂತ. ಇದು ಫೈನಲ್ ಆಗಿ ಪ್ಯಾಂಟ್ ಬಂದಿದೆ. ಇದೀಗ ಫಾಸ್ಟ್ ಮೂವಿಂಗ್ ಕಲರ್ ಆದ್ದರಿಂದ ನಾನು ಈ ಕಲರ್ ತರಿಸಿದ್ದೀನಿ. ಶರ್ಟ್ ಓಪನ್ ಮಾಡಿ ತೋರಿಸ್ತೀನಿ ಈಗ. ನೋಡಿ, ಇದಕ್ಕೆ ಫುಲ್ಲು ಹೈನೆಕ್ ಕೊಟ್ಟಿದ್ದಾರೆ ವಿತ್ ಕಾಲರು. ಇವೆಲ್ಲ ಬಟನ್ಸು ಓಪನಬಲ್ ಇದೆ. ಬಟ್ಟೆನೂ ಸ್ವಲ್ಪ ತೆಳ್ಳಿಗೆ ಇದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ಇದು
ಬಟ್ ಟ್ರಾನ್ಸ್ಪರೆಂಟ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಕೈ ಬಂದು ಫುಲ್ ಸ್ಲೀವ್ಸೇ ಬರುತ್ತೆ, ಬಟ್ ಇದಕ್ಕೆ ಬಟನ್ಸ್ ಏನೂ ಕೊಟ್ಟಿಲ್ಲ. ನೋಡಿ ಇಲ್ಲಿ ಇದನ್ನು ನಾಟ್ ಮಾಡೋಕ್ಕೆ ಈ ಥರ ಟೈ ಥರದ್ದು ನಾಟ್ ಥರದ್ದು ಕೊಟ್ಟಿದ್ದಾರೆ. ನೀವು ಫೋಲ್ಡ್ ಮಾಡಿ ಹೀಗೆ ಇಲ್ಲಿ ಇದನ್ನು ಹೋಲ್ಡ್ ಮಾಡ್ಬೋದು. ಈ ಥರ 3/4 ಸ್ಲೀವ್ಸ್ ಥರ ಬರುತ್ತೆ ಇದು. ಅದರ್ವೈಸ್ ಬೇರೆ ಏನೂ ಡಿಸೈನ್ ಕೊಟ್ಟಿಲ್ಲ ಅದರೊಳಗೆ ಸ್ಲೀವ್ಸಲ್ಲಿ. ಬ್ಯಾಕ್ ಸೈಡ್ ತೋರಿಸ್ತೀನಿ ಇವಾಗ. ಬ್ಯಾಕ್ ಸೈಡು ನೋಡಿ ಸೇಮ್ ಡಿಸೈನೇ ಬಂದಿದೆ, ಬಿಕಾಸ್ ರನ್ನಿಂಗ್ ಕ್ಲಾತು ಮತ್ತು ಪೇಂಟ್ ಎಲ್ಲ ಇನ್ಬಿಲ್ಟ್ ಕ್ಲಾತಲ್ಲೇ ಬಂದಿರೋದ್ರಿಂದ ಸೇಮ್ ಡಿಸೈನೇ ಬಂದಿದೆ. ಬೇರೆ ಏನು ಡಿಸೈನ್ಸ್ ಏನು ಕೊಟ್ಟಿಲ್ಲ ಇದಕ್ಕೆ. ಇದರದ್ದು ಪ್ಯಾಂಟ್ ತೋರಿಸ್ತೀನಿ ಇವಾಗ. ಪ್ಯಾಂಟು ಹೀಗೆ ಬಂದಿದೆ, ಸೇಮ್ ಎಲಾಸ್ಟಿಕ್ 2 ಸೈಡು ಕೊಟ್ಟಿದ್ದಾರೆ, ಸ್ಟ್ರೆಚಬಲ್ ಎಲಾಸ್ಟಿಕ್ಸ್ ಇದೆ ಇದಕ್ಕೆ. ಮತ್ತು ಈ ಕಡೆ ಸೈಡ್ ಮಾತ್ರ ಪಾಕೆಟ್ ಕೊಟ್ಟಿದ್ದಾರೆ, ದ ಅದರ್ ಸೈಡ್ ಇಲ್ಲ. ಬೇರೆ ಏನು ಡಿಸೈನ್ ಡಿಫ್ರೆನ್ಸ್ ಇಲ್ಲ. ಶರ್ಟಲ್ಲಿ ಏನು ಡಿಸೈನ್ ಕೊಟ್ಟಿದ್ದಾರೋ ಸೇಮ್ ಡಿಸೈನೇ ಕೊಟ್ಟಿದ್ದಾರೆ. ಲೆಂತು ಚೆನ್ನಾಗೇ ಇದೆ. ಇದರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಅವರು ಚೆಕ್ಔಟ್ ಮಾಡಿ ತರಿಸ್ಬೋದು. ಆದಷ್ಟು ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.